ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ವಿವಿಧೆಡೆ ಮೆಗಾ ಸರ್ಚ್ ಆಪರೇಷನ್ ನಡೀತಾ ಇದೆ. ಮೆಗಾ ಸರ್ಚ್ ಆಪರೇಷನ್ ಹುಡುಕ್ತಾ ಇದ್ದಾರೆ. ಎಲ್ಲೆಲ್ಲಿ ಅಡುಗುತಾಣಗಳಿದ್ದಾವೆ, ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಸ್ಥಳೀಯ ಉಗ್ರ ಸಂಘಟನೆಗಳಿಗೆ ಜೊತೆಯಾಗಿರುವಂಥವರು ಯಾರು, ಹೀಗೆ ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಹುರಿಯತ್ ಬಣಗಳು ಜಮಾತ್ ಇ ಇಸ್ಲಾಮಿ ಬೆಂಬಲಿಗ ಪಡೆಗಳ ಶೋಧವನ್ನು ಮಾಡ್ತಾ ಇದ್ದಾರೆ. ದೇಶ ವಿರೋಧಿ ಕೃತ್ಯಕ್ಕೆ ಬಳಸಿರುವಂಥ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗಾಗಲೇ ಅಧಿಕಾರಿಗಳು ಕೆಲವಷ್ಟು ಮನೆಗಳನ್ನು ಗುರುತಿಸಿ ಯಾರು ಉಗ್ರರಿಗೆ ಸಹಾಯ ಮಾಡಿದ್ದಾರೆ, ಉಗ್ರರನ್ನು ಅಡಗಿಕೊಳ್ಳೋಕೆ, ಉಗ್ರರಿಗೆ ಆಶ್ರಯವನ್ನು ಕೊಟ್ಟಂಥವರಿಗೆ ಈಗ ಆಲ್ರೆಡಿ ತಕ್ಕ ಶಾಸ್ತಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅವರ ಮನೆಗಳನ್ನು ಧ್ವಂಸಗೊಳಿಸಿ ಪುಡಿ ಪುಡಿ ಮಾಡಿದ್ದಾರೆ. ಈಗ ಇನ್ನುಳಿದ ಸೇನೆಗಳೇನಿದ್ದಾವೆ, ಇನ್ನುಳಿದ ಸಂಘಟನೆಗಳೇನಿದ್ದಾವೆ, ಅವರಿಗೆ ಸಪೋರ್ಟ್ ಮಾಡುವಂಥವ್ರು ಯಾರ್ಯಾರು? ಫಾರ್ ಎಕ್ಸಾಂಪಲ್, ಈಗ ಹುರಿಯತ್ ಬಣಗಳಿದ್ದಾವಲ್ಲ, ಆ ಬಣಗಳು ಎಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದ್ವು, ಯಾರು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು ಅಂತ. ಮತ್ತೊಂದು ಕಡೆ ಜಮಾತ್ ಇ ಇಸ್ಲಾಮಿ, ಅದಕ್ಕೆ ಬೆಂಬಲವಾಗಿ ನಿಂತವರು ಯಾರು? ಇಲ್ಲಿವರೆಗೂ ಸ್ಥಳೀಯರ ಸಹಕಾರವಿಲ್ಲದೆ ಇಂಥ ಕೃತ್ಯಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಮನಗಂಡಿದ್ದಾರೆ. ಇಂಥ ಪಾಪಿ ಕೃತ್ಯಕ್ಕೆ ಸಹಾಯ ಮಾಡುವಂಥ, ನಮ್ಮ ನೆಲದಲ್ಲೇ ಇದ್ದು, ನಮ್ಮ ದೇಶದಲ್ಲೇ ಬದುಕಿ, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ಗಾಳಿ ಕುಡಿದು, ನಮ್ಮ ದೇಶದ ನೀರು ಕುಡಿದು, ಇಲ್ಲಿಯೇ ತನ್ನ ಜೀವನವನ್ನು ಕಟ್ಟಿಕೊಂಡು ದೇಶದ್ರೋಹದ ಕೆಲಸ ಮಾಡ್ತಿರುವಂಥ ಆ ವ್ಯಕ್ತಿಗಳು ಯಾರು ಅಂತ ಹೇಳಿ ಹುಡುಕುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಘಟನೆ ನಡೆದು 10 ದಿನಗಳು ಕಳೆದು ಹೋಗಿದ್ದಾವೆ. 10 ದಿನಗಳ ನಂತರದಲ್ಲಿ ಅನೇಕ ರೀತಿಯ ಕಾರ್ಯಚಟುವಟಿಕೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಭದ್ರತಾ ಪಡೆಗಳು, ರಾಷ್ಟ್ರೀಯ ತನಿಖಾ ದಳ ಅನೇಕ ರೀತಿಯ ಉಗ್ರರ ಸೊಕ್ಕಡಗಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ನಿರಂತರವಾಗಿ ಸಾಗ್ತಾ ಇದೆ. ಯುದ್ಧದ ತಯಾರಿಯನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ಳುವ ಈ ಹೊತ್ತಿನಲ್ಲಿ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನು ಮಾಡೋದರ ಜೊತೆಗೆ ಅವರ ತಾಣಗಳು, ಅವರ ಬೆಂಬಲಿಗರನ್ನು ಹುಡುಕುವ ಬಹಳ ದೊಡ್ಡ ಮೆಗಾ ಸರ್ಚ್ ಮುಂದುವರಿಸ್ತಾ ಇದ್ದಾರೆ.